ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿಕಡ್ಡ. ನಾನು ನಿಮ್ಮ ವಿಕೆ. ಏಕೆ ಎಲ್ಲಿದ್ದಾರೆ ಅಂದ್ರೆ ಇವತ್ತು ಲೀವ್ ಅಲ್ಲಿದ್ದಾರೆ. RCB ಗೆದ್ದಿರೋ ಖುಷಿಗೆ ಪಾರ್ಟಿಗೆ ಹೋಗೋರು ಅಣ್ಣ ಎದ್ದೇ ಬಂದಿಲ್ಲ. ಮತ್ತೆ ಹೆಂಗಿತ್ತು ಮ್ಯಾಚು? RCB ಚಿನ್ನಸ್ವಾಮಿಲಿ ಒಂದು ವರ್ಷದ ನಂತರ ಬಂದು ಎಲ್ಲ ಕೆಚ್ಚಿ ಕೆಡವಾಕಿದ್ರು. ಅಣ್ಣ ಸಾಲ್ಟ್ ಅಣ್ಣ ಅಂತೂ ಊಟದ ಬಾಳೆ ಎಲೆಯಲ್ಲಿ ಸೈಡಲ್ಲಿ ಇರೋದು ಬಿಟ್ಬಿಟ್ಟು ಫೀಲ್ಡಲ್ಲಿ ಸುತ್ತಮುತ್ತ ಎಲ್ಲ ಒಡ್ಡಾಡ್ತಿದ್ರು. ಎಲ್ಲೋದ್ರು ಅವ್ರಿಗೆ ಕ್ಯಾಚು. ದೇವದತ್ ಪಡಿಕ್ಕಲ್ಲು ಕ್ಯಾಚು. ಸ್ಟಾರ್ಟಿಂಗ್ ಅಲ್ಲೇ ಮೇನ್ ತಲೆಗಳನ್ನ ಉಳಿಸಿದ್ರು. ಅವ್ರು ಕೊಟ್ಟಿದ್ದ ಬಿಲ್ಡಪ್ಗೂ 300 ಹೊಡಿತಾರೆ ಅಂತ ಇವರು ಜೇಕಬ್ ಡೆಫಿ ಎಲ್ಲಿದ್ನೋ ಹೇಸಲ್ವುಡ್ಗೆ ರೀಪ್ಲೇಸ್ಮೆಂಟ್ ಆಗಿ ಬಂದು ಅಣ್ಣ ಕೆಚ್ಚಿ ಕೆಡವಿದ್ರು ಮಾತ್ರ. ನಮ್ಮ ಮನೆ ಅಂಗಳದಲ್ಲೇ ಫಸ್ಟ್ನೇ ಮ್ಯಾಚಲ್ಲೇ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂತು ಆರಾಮಾಗಿ ಚೇಸಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಅವರು 300 ಹೊಡಿತಾರೆ ಅಂತ ಎಲ್ಲ SRH ಫ್ಯಾನ್ಸ್ ಫುಲ್ ಖುಷಿಯಾಗಿದ್ರು. ಆದ್ರೆ ಬರ್ತಿದಂಗೆ 10-11ಕ್ಕೆ ಇಬ್ರು ಓಪನರ್ಸ್ ಪೆವಿಲಿಯನ್ ಸೇರ್ಕೊಂಡ್ರು. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್. ನಂತರ ಇಶಾನ್ ಕಿಶನ್ ಮಾತ್ರ ಕಚ್ಕೊಂಡು ಒಳ್ಳೆ ನಾನೆಲ್ಲ ಸೆಂಚುರಿ 200ಗೆ ಅಣ್ಣ 250 ಮೀರಿಸ್ತಾರೆ ಅಂತ ಅನ್ಕೊಂಡಿದ್ದು. ಆದ್ರೂ ಹಂಗೋ ಹಿಂಗೋ ಮಾಡಿ ಸಾಲ್ಟು ಎಗ್ರಿ ಪಗ್ರಿ ಕ್ಯಾಚ್ ಹಿಡಿದು ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚ್ ಗೆಲ್ಸಿದ್ರು. ಇವತ್ತು ಮ್ಯಾಚ್ ಗೆಲ್ಸಕ್ಕೆ ಅವರೇ ಮೇನ್ ಕಾರಣ. ಇಲ್ಲ ಅಂದ್ರೆ ಇನ್ನ 20-30 ರನ್ ಎಕ್ಸ್ಟ್ರಾ ಆಡ್ ಆಗಿರೋದು. ಮತ್ತೆ ಕ್ಲಾಸ್ ಅಂತ ಕ್ಯಾಚ್ ಮಾತ್ರ ಒಂದು ಎಡ್ಜಲ್ಲಿ ಆ ಕಡೆನ ಈ ಕಡೆ ಅಂತ ಇನ್ನೂ ಗೊತ್ತಾಗಿಲ್ಲ. ಅಂಪೈರ್ಸ್ ಕಾಲೇ ಫೈನಲ್ ಕಾಲು. ಏನೋ ಸಣ್ಣ ಪುಟ್ಟದ್ದು ಏನೋ ಇರ್ಬೋದು ಅಂತ ಅನಿಸ್ತದೆ. ಆದ್ರೆ ನಮ್ ಕಣ್ಗಂತೂ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಏನು ಅಣ್ಣ ಮಾತ್ರ ಕ್ಯಾಚ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿ ಹಿಡಿದವ್ರು. ಮಾತ್ರ 3 ಕ್ಯಾಚ್ ಹಿಡಿದಾರೆ ಸಾಲ್ಟ್. ನಂತರ ಬಂದಿದ್ದ ಬ್ಯಾಟ್ಸ್ಮನ್ ನಿತೀಶ್ ಕುಮಾರ್ ರೆಡ್ಡಿ. ಅಣ್ಣ ಬಂದ ಪುಟ ಹೋದ ಪುಟ ಅಂತ ಹೋದ್ರು. ಅನಿಕೇತ್ ವರ್ಮಾ ಮಾತ್ರ ಭಯ ಹುಡ್ಸಿದ್ರು ಒಂದ್ ರೌಂಡು. ಅಣ್ಣ ಕೊಹ್ಲಿ ಅಣ್ಣ ಬೇರೆ ಕ್ಯಾಚ್ ಬೇರೆ ಬಿಟ್ಬಿಟ್ರು. ಅದು ಒಂದು 20 ರನ್ ಕಾಸ್ಟ್ಲಿ ಆಯ್ತು. ಕಾಸ್ಟ್ಲಿ ಅಂದ್ರೆ ರನ್ ಚೇಸ್ ಮಾಡಕ್ಕೆ ನಮ್ಮ ಹುಡುಗರ್ಗೂ ರನ್ ಇರ್ಲಿ ಅಂತ ಅಣ್ಣ ಬಿಟ್ಕೊಟ್ರು ಅನ್ಸ್ತದೆ. ಇನ್ಯಾರು ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಇನ್ಯಾರು ಅಂತ ಹೊಡೆದಿಲ್ಲ. ಟೋಟಲ್ ಆಗಿ 201 ರನ್ ಟಾರ್ಗೆಟ್ ಕೊಟ್ರು. RCB ಇರೋ ಘಟಗಳಿಗೆ ಎಲ್ಲ ಎಂತ ರನ್ ಅಂತ ನಾವು ಆರಾಮಾಗಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದು. ನಾವು ಬ್ಯಾಟಿಂಗ್ ಬಂದಂಗೆ ಸಾಲ್ಟ್ ಅಣ್ಣ 4 ಬಾಲ್ಗೆನೆ ಔಟ್ ಆಗ್ಬಿಟ್ಟು ಹೋಗ್ಬಿಟ್ಟಿಯಾ, ಫೀಲ್ಡಿಂಗ್ ಅಲ್ಲಿ ನೋಡೋರು ಹಂಗ್ ಮಾಡ್ಬಿಟ್ಟು ಇಲ್ಲಿ ಹಿಂಗ್ ಹೊಂಟೋದ್ರು. ಮತ್ತೆ ದೇವದತ್ ಪಡಿಕ್ಕಲ್ ಬಂದ್ರಪ್ಪ. ಫಸ್ಟ್ ಬಾಲ್ ಇಂದಾನೆ ಅಣ್ಣ 6 ಬೌಲರ್ಸ್ ನಡ್ಗತ್ಕೊಂಡ್ರು. ಕೊಹ್ಲಿ ಪಡಿಕ್ಕಲ್ ಸೇರ್ಕೊಂಡು ಒಳ್ಳೆ ಆರಂಭ ಫುಲ್ಲು ಡಾಮಿನೇಟ್ ಮಾಡಿ ಬಿಸಾಕಿದ್ರು SRHಗೆ. ಅವ್ರು ಕಮ್ ಬ್ಯಾಕ್ ಮಾಡಕ್ ಇದೇ ಇಲ್ಲ. ಇಶಾನ್ ಕಿಶನ್ ಅಂತೂ ಬಾಲ್ ಹಿಡಿಯಕ್ಕೆ ತಿನ್ಕಾಡಂಗ್ ಆಗ್ಬಿಟ್ಟಿದ್ರು ಪಾಪ. ಅವರೇ ಎಕ್ಸ್ಟ್ರಾ ಒಂದು 20 ರನ್ ಕೊಟ್ಬಿಟ್ರು SRH ಅವರು. 4 ವೈಡು. ನಂತರ ಬಂದ್ ದೇವದತ್ ಪಡಿಕ್ಕಲ್ ಒಂದು 60 ರನ್ ಆರಾಮಾಗಿ ಹೊಡೆದ್ರು. ಈಸಿಯಾಗಿ ಒಳ್ಳೆ ರನ್ ರೇಟ್ ಅಲ್ಲಿ ಅಷ್ಟೇ ಹೊಡೆದ್ರು. 25 ಬಾಲ್ಗೆ 60 ರನ್. ನಮ್ ದುರಂಧರ್ ಸ್ಟೈಲ್ ಅಲ್ಲಿ ಬಂದಿದ್ದಾರೆ. ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವ್ರು ಬಂದ್ರು. ಅಣ್ಣ ಬತ್ತಿದಂಗೆ ಬೀಸ್ ಹೊಡೆದಾಗೆ 1 ಓವರ್ ಅಲ್ಲೇ ಡಾಮಿನೇಟ್ ಮಾಡಿ 12 ಬಾಲ್ಗೆ 32 ರನ್ ಹೊಡೆದ ಅಣ್ಣ ಈಸಿಯಾಗಿ ಹೋದ್ರತಿ. ನನ್ನ ಗೇಮ್ ನಾನು ಆಡಿದೀನಿ ಅಂತ. ರಜತ್ ಪಟ್ಟಿದಾರ್ ಹೋಗ್ ಮುಂಚೆನೆ ಟೀಮ್ ನ ಒಳ್ಳೆ ಸ್ಕೋರ್ ಅಲ್ಲಿ ನಿಲ್ಸಿದ್ರು. ಜಿತೇಶ್ ಶರ್ಮಾ ಬಂದು ಹಂಗು ನಾನು ಹೊಡೆದ್ ಬೇಗ ಮುಗಿಸ್ಬಿಡ್ತೀನಿ ಅಂತ ಹರಿ ಬರೀಲಿ ಹೋಗಿ ಔಟ್ ಆದ್ರು, ಡಕ್ಔಟ್. ನೆಕ್ಸ್ಟ್ ಬಂದಿದ್ದು ಟೀಮ್ ಡೇವಿಡ್. ಅಷ್ಟೊತ್ ಕೊಹ್ಲಿ ಅಣ್ಣ ಫುಲ್ ಕಚ್ಕೊಂಡು ನಿಂತಿದ್ರು ಸೈಡಲ್ಲಿ. ನೀವು ಆಡ್ರಿ ಗುರು ಅನ್ಕೊಂಡು ಟೀಮ್ ಡೇವಿಡ್ ಬತ್ತಿದಂಗೆ ಕೊಹ್ಲಿ ಅಣ್ಣ ಶುರು ಹಚ್ಕೊಂಡ್ರು ಹೊಡೆಯಕ್ಕೆ. ಬತ್ತಿದಂಗೆ ಟೀಮ್ ಡೇವಿಡ್ ಹಂಗು ಹಿಂಗು ತಿನ್ಕಾಡ್ಕೊಂಡು ಅಲ್ಲೊಂದ್ ಇಲ್ಲೊಂದ್ 4 ಹೊಡಿತಾ ಇದ್ರೆ ಕೊಹ್ಲಿ ಅಂತೂ ಒಂದೇ ಓವರಲ್ಲಿ ನಿಮ್ ಮೇಲೆರ ನೆಚ್ಚಿನ ಪರ್ಪಲ್ ಪಟೇಲ್ಗೆ ಪಾರ್ಸಲ್ ಕಳ್ಸಿರತ್ತಾಗೆ ಹೋಗು ಅಂತ. ಲಾಸ್ಟ್ ಅಲ್ಲಿ ಕೊಹ್ಲಿ ಫಿನಿಶಿಂಗ್ ಸ್ಟೈಲ್ ಮಾತ್ರ ಸೈಕ್ ಆಗಿತ್ತು. 6 ಮಾತ್ರ ಒಳ್ಳೆ ಗಾಬರಿ ಹುಡ್ಸಂಗಿತ್ತು. ಯಾರೋ ಯಂಗ್ಸ್ಟರ್ ಹೊಡೆದಂಗಿತ್ತು. ಕೊಹ್ಲಿ ಚೇಸ್ ಅಂತ ಬಂದ್ರೆ ಚೇಸ್ ಮಾಸ್ಟರ್ ಅಂತ ಮತ್ತೆ ಪ್ರೂವ್ ಮಾಡೋರು. RCB ಬೌಲಿಂಗ್ ಅಲ್ಲಿ SRH ವಿಕೆಟ್ ತೆಗ್ದಿರೋದ್ರಲ್ಲಿ ನಮ್ ಜೇಕಬ್ ಡೆಫಿ ಅಣ್ಣನ್ ಮರೆಯಂಗೆ ಇಲ್ಲ. ಅಣ್ಣ 3 ವಿಕೆಟ್ ತೆಗೆದ್ರು. ಮೇನ್ ಪ್ಲೇಯರ್ಸ್ ಓಪನರ್ಸ್ನೇ. ಅಣ್ಣನು ಪವರ್ ಪ್ಲೇ ಅಲ್ಲೇ ಹಾಕ್ಸ್ ಮುಗಿಸ್ಬಿಟ್ರತ್ತಾಗೆ. ಮಧ್ಯ ಮಿಡಲ್ ಆರ್ಡರ್ ಅಲ್ಲಿ ವಿಕೆಟ್ ಬೀಳ್ತಾ ಇಲ್ಲ, ಏನಿಲ್ಲ. ತಲೆ ಕೆಟ್ಟೋಗಾಗಿತ್ತು ಅಣ್ಣ ಇದ್ದಿರಾಗಿರೋದು ಅಂತ. ನಾವು 11 ಅಲ್ಲಿ ಮಂಗೇಶ್ ಯಾದವ್ ಬರ್ತಾರೆ ಅಂತ ಫಿಕ್ಸ್ ಆಗಿದ್ದು. ಈ RCB ಅವ್ರು ನೋಡಿದ್ರೆ ಕೊನೆ ಟೈಮಲ್ಲಿ ಅಭಿನಂದನ್ ಸಿಂಗ್ ಅಂತ ಕರ್ಸಿದ್ರು. ಅವ್ನು ಅಣ್ಣನ್ ನಾಯಿಡಿ ಪೀಡಿ ಹೊಡ್ಸ್ಕೊಂಡ್ ಆತಾಗಿ ಇಶಾನ್ ಕಿಶನ್ ಕೈಲಿ. ಇನ್ನೇನ್ ಮಾಡೋದು, ನೆಕ್ಸ್ಟ್ ಅದನ್ನ ಚೇಂಜ್ ಮಾಡ್ಕೋತಾರ ಇಲ್ವಾ ನೋಡ್ಬೇಕು. ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನ ಭುವಿ ಅಂತೂ ಅವ್ರ ಗೇಮ್ ಅವ್ರು ನೀಟಾಗಿ ಶಿಸ್ತಾಗಿ ಅವ್ರದ್ದು ಏನೈತೆ ಅದ್ ಮಾಡಿದ್ರು.
ರನ್ನು ಕೊಡ್ಲಿಲ್ಲ, ಒಂದು ವಿಕೆಟ್ ತೆಗೆದ್ರು, ಈಸಿಯಾಗಿ ಇದು ಮಾಡಿದ್ರು. ಕೃಣಾಲ್ ಪಾಂಡ್ಯ ಅಂತೂ ಸ್ಪೀಡ್ ಬೌಲರ್ ತರ ಬೌನ್ಸ್ ಹಾಕಿ 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 ಅಣ್ಣ ಬ್ಯಾಟ್ಸ್ಮನ್ ಸುಸ್ತ್ ಮಾಡಿದ್ರು. ಆದ್ರೂ ಕೃಣಾಲ್ ಪಾಂಡ್ಯಗೂ ಬಿಡ್ಲಿಲ್ಲ. ರಮರೇಶ್ ಎಫರ್ಟ್ ಬಗ್ಗೆ ಹೇಳಿದಾರೆ. ಅಣ್ಣ ಬೌಲಿಂಗ್ ಅಲ್ಲಿ 50 ಹೊಡ್ಸ್ಕೊಂಡ್ರು, 3 ವಿಕೆಟ್ ಹೆಂಗೋ ತೆಗೆದ್ರು. ಅದು ಕ್ಯಾಚ್ ಗೀಚ್ ಹಿಡಿದು ತೆಗೆದ್ರು. ಯಾರು ಸ್ಟಂಪ್ ಮಾಡಿಲ್ಲ, ಎಲ್ಲ ಕ್ಯಾಚ್ ವಿಕೆಟ್ಗಳೇ. ಕೊಹ್ಲಿ ಕ್ಯಾಚ್ ಬಿಟ್ಟಿದ್ರು, ತಿರ್ಗಾ ಅವರೇ ಲಾಸ್ಟ್ ಒಂದು ಕ್ಯಾಚ್ ಹಿಡಿದು. ದೇವಲ್ ಪಡಿಕಲ್ ಅಂತೂ ಬೌಂಡ್ರಿ ಲೈನ್ ಅಲ್ಲೇ ಎಲ್ಲ ಫಿನಿಕ್ಸ್ ತರ 4 ಜನ ಅಲ್ಲೇ ನಿಂತಿದ್ರು. ಆರ್ ಸಿ ಬಿಲಿ ಇಂತ ಕೊರತೆ ಏನ್ ಕಾಣಿಸ್ತಿಲ್ಲ ಫಸ್ಟ್ ಮ್ಯಾಚ್ ಅಲ್ಲಿ. ಬೌಲಿಂಗ್ ಒಂದ್ ಸ್ವಲ್ಪ ಪ್ಲೇಯರ್ ನ ಚೇಂಜ್ ಮಾಡ್ಬೇಕು, ಏನೋ ನೋಡ್ಬೇಕು. ಇನ್ನು SRH ಕಡೆ ಬರೋದಾದ್ರೆ ಇಶಾನ್ ಕಿಶನ್ ಕ್ಯಾಪ್ಟನ್ ಆಗಿದ್ರು. ಅವರು 80 ರನ್ ಹೊಡೆದ್ರು. ಪಾಪ ಹೆಂಗೋ ಒಬ್ಬನೇ ನಿಂತ್ಕೊಂಡು. ಪ್ಯಾಡ್ ಕಮಿನ್ಸ್ ಇಲ್ದೇ ಇರೋ ಕೊರತೆ SRH ಗೆ ತುಂಬಾ ಎತ್ ಕಾಣಿಸ್ತಿದೆ. ಸರಿ, ಅವ್ರು ಬೇಗ ಬಂದು ರಿಕವರಿ ಆಯ್ತಾರ ಹೆಂಗ ನೋಡ್ಬೇಕು. ಕೊನೆಗೂ ಈ ತೆಲುಗು ಟ್ರೋಲರ್ಸ್ಗಳು RCB ಗೆಲ್ಲಲ್ಲ ಅನ್ಕೊಂಡು ಹೆವಿ ರೋಸ್ಟ್ ಮಾಡ್ತಿದ್ರು. ಅವ್ರಿಗಂತೂ ಸರಿಯಾಗಿ ಕೊಟ್ಟಿದ್ದಾಗಿದೆ. ನೆಕ್ಸ್ಟ್ CSK ಅವ್ರಿಗೆ ಕೊಡೋದಕ್ಕೆ ಕಾಯ್ತಾ ಇದೀವಿ. ಚಿನ್ನಸ್ವಾಮಿ 1 ವರ್ಷ ಆದ ನಂತರ ಮ್ಯಾಚ್ ಆಗಿ ತುಂಬಾ ಖುಷಿ ಆಯ್ತು. ಫುಲ್ಲು ಸಂಡೇ ವೀಕೆಂಡ್ ಪಾರ್ಟಿ ಮಾಡಕ್ಕಂತೂ ಒಳ್ಳೆ ಇದು. ಸ್ಟೇಡಿಯಂ ಅಂತೂ ಫುಲ್ ಪ್ಯಾಕ್ಡ್ ಆಗಿತ್ತು. RCB ಗೆದ್ದಿದ್ದು ಕೊನೆಗೂ ಖುಷಿ ಆಯ್ತಪ್ಪ. ಮತ್ತೆ ಕಪ್ ಗೆದ್ದು ಕಪ್ನ ನಮ್ಮ ಹತ್ರನೇ ಉಳಿಸ್ಕೋತಾರೆ ಅಂತ ಅನ್ನಿಸ್ತಾ ಇದೆ RCB ನೋಡ್ತಾ ಇದ್ರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತು ವೀಕೆಂಡು ಆರಾಮಾಗಿ ಎಂಜಾಯ್ ಮಾಡಿ. RCB ಗೆದ್ದಿದ್ದು ಖುಷಿ ಇದೆ. ನಮಸ್ಕಾರ.